ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಆನ್ಲೈನ್ ಸ್ಕ್ಯಾಮ್ಸ್ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಹಬ್ಬಗಳ ಸೀಸನ್ ಇದೀಗ ಆರಂಭ ಆಗಿಬಿಟ್ಟಿದೆ. ಆನ್ಲೈನ್ ಗ್ರಾಹಕರನ್ನ ಆಕರ್ಷಣೆ ಮಾಡೋದಕ್ಕೆ ಎಲ್ಲ ಜಾಲತಾಣಗಳು ಕೂಡ ಡಿಸ್ಕೌಂಟ್ ಹಾಗೂ ಕ್ಯಾಶ್ ಬ್ಯಾಕ್ಗಳನ್ನು ನೀಡ್ತಾನೆ ಇವೆ. ಪ್ರತಿ ಇಬ್ಬರಲ್ಲಿ ಒಬ್ಬ ಭಾರತೀಯ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಹೆಚ್ಚು ಆನ್ಲೈನ್ ಶಾಪಿಂಗ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ ಅಂತ ನೆಲ್ಸನ್ ಮೀಡಿಯಾ ಇಂಡಿಯಾ ವರದಿ ಮಾಡಿದೆ. ಮೆಟ್ರೋ ನಗರಗಳ 87% ಜನ ಆನ್ಲೈನ್ ಶಾಪಿಂಗ್ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಹಾಗೂ ಎರಡನೆಯ ಹಂತದ ನಗರಗಳಲ್ಲಿ 86% ಜನ ಈ ಹಬ್ಬಗಳ ಸಮಯದಲ್ಲಿ ಆನ್ಲೈನ್ ಶಾಪಿಂಗ್ ಮಾಡ್ತಾರೆ. ಆನ್ಲೈನ್ ಶಾಪಿಂಗ್ ಮಾಡುವಾಗ ಬಹಳಷ್ಟು ಜನ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ಕ್ಯಾಶ್ ಆನ್ ಡೆಲಿವರಿಯ ರಗಳೆಯಿಂದ ದೂರ ಇರೋದಕ್ಕೆ ಜನ ಹಾಗೆ ಮಾಡ್ತಾರೆ. ಆದರೆ ಹಬ್ಬಗಳ ಸೀಸನ್ ಹತ್ತಿರ ಬರ್ತಾ ಇದ್ದಂತೆ ಸೈಬರ್ ವಂಚಕರು ಕೂಡ ನಿಮ್ಮನ್ನು ಮೋಸಗೊಳಿಸುವುದಕ್ಕೆ ಸಿದ್ಧರಾಗಿ ಕಾಯ್ತಾ ಇದ್ದಾರೆ. ಹಬ್ಬಗಳ ಸೀಸನ್ಗೆ ಮೊದಲೇ ಆನ್ಲೈನ್ ಹಣಕಾಸು ವಂಚನೆಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 3 ಬಗೆಯ ವಂಚನೆಗಳ ಬಗ್ಗೆ ನೀವು ಬಹಳನೇ ಎಚ್ಚರಿಕೆಯಿಂದ ವಹಿಸಬೇಕಾಗುತ್ತೆ. ಓಕೆ, ಅವು ಯಾವುದು ಅಂದರೆ QR ಕೋಡ್, OTP ಹಾಗೂ ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳ ವ್ಯವಹಾರಗಳಿಗೆ ಸಂಬಂಧಿಸಿದ ವಂಚನೆಗಳು. ನಾನ್ ಪ್ರಾಫಿಟ್ ಸ್ಟಾರ್ಟಪ್ FCRFನ ಸಂಶೋಧನೆಯ ಪ್ರಕಾರ ದೇಶದಲ್ಲಿ ನಡೀತಾ ಇರುವ ಎಲ್ಲ ವಂಚನೆಗಳಲ್ಲಿ ಸೈಬರ್ ವಂಚನೆಯ ಪ್ರಕರಣಗಳ ಪಾಲು 77ಕ್ಕೂ ಜಾಸ್ತಿ ಇದೆ. ಕೋವಿಡ್ ನಂತರ ದೇಶದ ಎಲ್ಲ ಭಾಗಗಳಲ್ಲೂ QR ಕೋಡ್ಗಳ ಮೂಲಕನೇ ಹಣ ಪಾವತಿಗಳನ್ನು ಮಾಡಲಾಗ್ತದೆ. ಇದರೊಂದಿಗೆ QR ಕೋಡ್ಗಳಿಗೆ ಸಂಬಂಧಿಸಿದ ವಂಚನೆಗಳು ಕೂಡ ಇದೀಗ ಹೆಚ್ಚಾಗ್ತವೆ. ಸೈಬರ್ ವಂಚಕರು ಸಾಮಾನ್ಯವಾಗಿ ಚಿತ್ರಗಳನ್ನು ಹಂಚಿಕೊಳ್ಳುವ ಆ್ಯಪ್ಗಳು ಅಥವಾ ಮೆಸೇಜ್ಗಳನ್ನು ನೀಡುವ ಆ್ಯಪ್ಗಳ ಮೂಲಕ ಜನರಿಗೆ QR ಕೋಡ್ಗಳನ್ನು ಕಳಿಸಿಕೊಡ್ತಾರೆ. ಇವುಗಳನ್ನು ವಿಶೇಷವಾಗಿ ಆನ್ಲೈನ್ ಮೂಲಕ ವಸ್ತುಗಳನ್ನು ಕೊಳ್ಳುವಾಗ ಅಥವಾ ಮಾರುವಾಗ ಕಳಿಸ್ತಾರೆ. ಇಂತಹ ಮೆಸೇಜ್ಗಳಲ್ಲಿ ನಗದು ಬಹುಮಾನಗಳನ್ನು ಹಾಗೂ ಇನ್ಸೆಂಟಿವ್ಗಳನ್ನು ಪಡೆಯೋದಕ್ಕೆ QR ಕೋಡ್ಗಳನ್ನು ಸ್ಕ್ಯಾನ್ ಮಾಡಿ UPI ಪಿನ್ ಸಂಖ್ಯೆಯನ್ನು ನಮೂದಿಸುವಂತೆ ಜನರನ್ನು ಕೇಳಲಾಗುತ್ತೆ. ನೀವೇನಾದರೂ ಅವರು ಹೇಳಿದಂತೆ ಮಾಡಿಬಿಟ್ರೆ ಆ ವಂಚಕರಿಗೆ ನಿಮ್ಮ ಬ್ಯಾಂಕ್ ಖಾತೆಯ ವಿವರಗಳೆಲ್ಲ ಸಿಕ್ಕಿಬಿಡ್ತವೆ. ನಂತರ ಅವರು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನೆಲ್ಲ ದೋಚಿಬಿಡ್ತಾರೆ. ನಕಲಿ ಜಾಹೀರಾತುಗಳ ಮೂಲಕ ಜನರನ್ನು ಆಕರ್ಷಣೆ ಮಾಡಿ ಅವರನ್ನು ಮೋಸಗೊಳಿಸುವ ನಕಲಿ ಜಾಲತಾಣಗಳು ಕೂಡ ಇವೆ. ಓಕೆ, ಇನ್ನು ಅನೇಕ ಅಂಗಡಿ ಮಾಲೀಕರುಗಳು ತಮ್ಮ QR ಕೋಡ್ಗಳನ್ನು ಬದಲಾಯಿಸಲಾಗಿದೆ ಅಂತ ದೂರನ್ನು ಕೂಡ ಕೊಟ್ಟಿದ್ದಾರೆ. ವಾಸ್ತವದಲ್ಲಿ ಸೈಬರ್ ವಂಚಕರು ಅಂಗಡಿಗಳಿಗೆ ಹೋಗಿ ಯಾರಿಗೂ ಗೊತ್ತಾಗದಂತೆ ಅಲ್ಲಿನ QR ಕೋಡ್ ಫಲಕಗಳನ್ನು ತೆಗೆದು ಬಿಡ್ತಾರೆ. ನಂತರ ಅವರು ತಮ್ಮದೇ ಆದ QR ಕೋಡ್ ಫಲಕಗಳು ಹಾಗೂ ಧ್ವನಿಪೆಟ್ಟಿಗೆಗಳನ್ನು ಅಲ್ಲಿ ಇಟ್ಟು ಬಿಡ್ತಾರೆ. ಆಗ ಗ್ರಾಹಕರು ಹಣವನ್ನು ಪಾವತಿ ಮಾಡಿದಾಗ ಆ ಹಣವು ಅಂಗಡಿಯ ಮಾಲೀಕನ ಖಾತೆಗೆ ಹೋಗದೆ ವಂಚಕರ ಖಾತೆಗೆ ಹೋಗಿಬಿಡುತ್ತೆ. ಓಕೆ, ಇನ್ನು OTPಯ ಬಗ್ಗೆ ಹೇಳೋದಾದರೆ ಸೈಬರ್ ವಂಚಕರು ನಕಲಿ ಸರ್ಕಾರಿ ಜಾಲತಾಣಗಳನ್ನು ಸೃಷ್ಟಿಸ್ತಾರೆ. ಉದ್ಯೋಗಗಳು ಮತ್ತು ಸಬ್ಸಿಡಿಗಳ ಹೆಸರಿನಲ್ಲಿ ಜನರನ್ನು ವಂಚಿಸುವುದಕ್ಕೆ ನೋಡ್ತಾರೆ. ಸರ್ಕಾರಿ ಯೋಜನೆಗಳ ಲಾಭವನ್ನು ನೀಡುವುದಾಗಿಯೋ ಅಥವಾ ಮನೆಯಿಂದಾನೇ ಕೆಲಸ ಮಾಡುವ ಅವಕಾಶಗಳನ್ನು ಕೊಡಿಸುವ ಹೆಸರಲ್ಲಿ ವಂಚನೆಯನ್ನು ಮಾಡ್ತಾರೆ. ನಕಲಿ ಜಾಲತಾಣ, ಇಮೇಲ್ ಅಥವಾ ಮೆಸೇಜ್ಗಳ ಮೂಲಕ ನಿಮಗೆ ಲಿಂಕ್ ಕಳಿಸ್ತಾರೆ. ನಂತರ ನಿಮ್ಮಿಂದಾನೇ ನಿಮ್ಮ ವ್ಯಕ್ತಿಗತ ವಿವರಗಳನ್ನು ಪಡೆದು ನಿಮಗೆ ಬಂದ OTPಯನ್ನು ಕೇಳ್ತಾರೆ. ನೀವೇನಾದರೂ ಅವರ ಮಾತಿಗೆ ಮರುಳಾಗಿ OTPಯನ್ನು ಕೊಟ್ಟರೆ ನಿಮಗೆ ಮೋಸ ಆಗುವುದು ಗ್ಯಾರಂಟಿ. OTP ವಂಚನೆಗಳಲ್ಲಿ ಕೆಲವೊಂದು ರೀಫಂಡ್ನ ಆಸೆಯನ್ನು ತೋರಿಸಿ ಹಾಗೂ ಕೆಲವೊಮ್ಮೆ KYC ಅಪ್ಡೇಟ್ ಮಾಡೋ ನೆಪದಲ್ಲಿ OTPಯನ್ನು ಹಂಚಿಕೊಳ್ಳುವಂತೆ ಜನರನ್ನು ಕೇಳಲಾಗುತ್ತೆ. ಹೀಗಂತ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿರುವ ಕಾಮಾಕ್ಷಿ ಶರ್ಮಾ ಅವರು ಹೇಳ್ತಾರೆ. ಇನ್ನು ಅವರು ಶಾಪಿಂಗ್ ಜಾಲತಾಣಗಳ ಕಸ್ಟಮರ್ ಕೇರ್ ವಿಭಾಗದವರ ಸೋಗಿನಲ್ಲಿ ಜನರಿಗೆ ಕರೆಯನ್ನು ಮಾಡ್ತಾರೆ. ಗ್ರಾಹಕರ ನಂಬಿಕೆಯನ್ನು ಗಳಿಸಿ OTPಗಳನ್ನು ಪಡೆದು ನಿಮ್ಮ ಬ್ಯಾಂಕ್ ಖಾತೆಗೆ ಲಗ್ಗೆ ಇಡ್ತಾರೆ. ಅನೇಕ ಪ್ರಕರಣಗಳಲ್ಲಿ ಬ್ಯಾಂಕ್ನವರೇ ಸೈಬರ್ ವಂಚಕರಾಗಿದ್ದಾರೆ ಅಂತ ಹೇಳಲಾಗಿದೆ. ನೀವೇನಾದರೂ ನಿಮ್ಮ ಡೆಬಿಟ್ ಕಾರ್ಡ್ ಹಾಗೂ ಖಾತೆಯ ವಿವರಗಳನ್ನು ಅಪ್ಡೇಟ್ ಮಾಡದೆ ಹೋದರೆ ನಿಮ್ಮ ಡೆಬಿಟ್ ಕಾರ್ಡನ್ನು ರದ್ದುಪಡಿಸಲಾಗುತ್ತೆ ಹಾಗೂ ನಿಮ್ಮ ಖಾತೆಯನ್ನು ಅಮಾನತಿನಲ್ಲಿ ಇಡಲಾಗುತ್ತೆ ಅಂತ ಅವರು ನಿಮಗೆ ಬೆದರಿಕೆಯನ್ನು ಹಾಕ್ತಾರೆ. ನಿಮ್ಮ ಡೆಬಿಟ್ ಕಾರ್ಡ್ನ ವಿವರಗಳು ಹಾಗೂ ನಿಮ್ಮ ಫೋನ್ಗೆ ಬಂದಿರುವ OTPಗಳನ್ನು ಕೊಡುವಂತೆ ಅವರು ನಿಮ್ಮನ್ನು ಕೇಳಿಬಿಡ್ತಾರೆ. ನೀವು ನಿಮ್ಮ OTP ಸಂಖ್ಯೆಯನ್ನು ಅವರಿಗೆ ಕೊಡ್ತಾ ಇದ್ದಂತೆ ನೀವು ಅವರ ವಂಚನೆಯ ಬಲಿಪಶು ಆಗಿಬಿಟ್ಟಿರ್ತೇವೆ. ಇನ್ನು ಸೈಬರ್ ವಂಚಕರು ಅಗಾಧವಾದ ಡೇಟಾಬೇಸ್ ಹೊಂದಿರ್ತಾರೆ. ಇದರ ಆಧಾರದಲ್ಲಿ ಅವರು ವಂಚನೆಗಳನ್ನು ಮಾಡ್ತಾರೆ. ಸರ್ಚ್ ಎಂಜಿನ್ಗಳು ಅಥವಾ ಸರ್ವಿಸ್ ಪೋರ್ಟಲ್ಗಳಿಗೆ ಅನುಗುಣವಾಗಿ ಅವರು ದತ್ತಾಂಶಗಳನ್ನು ವಿಂಗಡಣೆ ಮಾಡ್ತಾರೆ. ನಂತರ ಅವರು ತಮ್ಮ ವಂಚನೆಯ ಬಲೆಯನ್ನು ಹೆಣೆದು ಬಿಡ್ತಾರೆ. ಅಂದರೆ ನೀವು ಸರ್ಚ್ ಇಂಜಿನ್ನಲ್ಲಿ ಏನೆಲ್ಲ ಹುಡುಕಾಟಗಳನ್ನು ನಡೆಸಿದ್ದೀರಿ, ಏನನ್ನೆಲ್ಲ ಕೊಡ್ತಾ ಇದ್ದೀರಿ ಮತ್ತು ಎಲ್ಲೆಲ್ಲಿಗೆ ಭೇಟಿ ಕೊಡ್ತಾ ಇದ್ದೀರಿ ಅಂತ ಅವರು ಮೊದಲು ಕಂಡುಕೊಳ್ತಾರೆ. ನಂತರ ಅವರು ನಿಮ್ಮನ್ನು ಸಂಪರ್ಕಿಸಿ ನಿಮಗೆ ಮೋಸ ಮಾಡ್ತಾರೆ. ಹೀಗಾಗಿ ನೀವು ಸಹ ಈ ಹಬ್ಬದ ಸಮಯದಲ್ಲಿ
ಆನ್ಲೈನ್ ಶಾಪಿಂಗ್ ಮಾಡೋದಕ್ಕೆ ಸಿದ್ಧರಾಗಿದ್ದರೆ ಈ ಅಂಶಗಳನ್ನು ದಯವಿಟ್ಟು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಯಾವುದೇ ಅಪರಿಚಿತ ವ್ಯಕ್ತಿ ಅಥವಾ ಜಾಲತಾಣದೊಂದಿಗೆ ನಿಮ್ಮ ವ್ಯಕ್ತಿಗತ ವಿವರಗಳನ್ನು ಯಾವತ್ತೂ ಕೂಡ ಹಂಚಿಕೊಳ್ಳಬೇಡಿ. ಅಪರಿಚಿತ ದೂರವಾಣಿ ಸಂಖ್ಯೆಯಿಂದ ಬಂದಂತಹ ಮೆಸೇಜ್ನಲ್ಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ನೀವು ಇಂತಹ ಕೆಲ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳೋದ್ರಿಂದ ಮೋಸ ಹೋದವರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರೋದಿಲ್ಲ. ಓಕೆ, ಈ ರೀತಿಯ ಇನ್ನಷ್ಟು ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಮಾಹಿತಿ ಮತ್ತು ಅಪ್ಡೇಟ್ಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಮತ್ತು ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.